ರಾಜಧಾನಿ ದೆಹಲಿಯಲ್ಲಿ ಎರಡನೇ ದಿನಕ್ಕೆ ಕಾಲಿಟ್ಟಿದೆ ರೈತರ ಹೋರಾಟ. ದೆಹಲಿ ಪ್ರವೇಶಿಸದಂತೆ 4 ಗಡಿಗಳಲ್ಲಿ ಕಟ್ಟೆಚ್ಚರ ವಹಿಸಲಾಗಿದ್ದು ಪೊಲೀಸರು ಅರೆ ಸೇನಾಪಡೆಯನ್ನ ನಿಯೋಜನೆ ಮಾಡಿದೆ ಸರ್ಕಾರ. 5,000ಕ್ಕೂ ಹೆಚ್ಚು RIF ದೆಹಲಿ ಪೊಲೀಸರು ಎಲ್ಲೆಡೆ ಅಲರ್ಟ್ ಆಗಿದ್ದಾರೆ. ಪ್ರತಿಭಟನಾಕಾರರು ರಾಷ್ಟ್ರ ರಾಜಧಾನಿಯನ್ನ ಪ್ರವೇಶಿಸದಂತೆ ಮುನ್ನೆಚ್ಚರಿಕೆ ವಹಿಸಲಾಗಿದೆ. ದೆಹಲಿಯ ಸಿಂಗು ಗಡಿಯಿಂದ ಸುವರ್ಣ ನ್ಯೂಸ್ ಗ್ರೌಂಡ್ ರಿಪೋರ್ಟ್. ಹರಿಯಾಣ, ಉತ್ತರ ಪ್ರದೇಶ, ಪಂಜಾಬ್ ರೈತರಿಂದ ಟ್ರ್ಯಾಕ್ಟರ್ ಯಾತ್ರೆ. ಗಡಿಗಳಲ್ಲಿ ಬ್ಯಾರಿಕೇಡ್ ಹಾಕಲಾಗಿದೆ, ಕಬ್ಬಿಣದ ತಡೆಗೋಡೆ ನಿರ್ಮಿಸಲಾಗಿದೆ, ತಂತಿ ಬೇಲಿ ಅಳವಡಿಕೆ ಮಾಡಿದ್ದಾರೆ. ದೆಹಲಿ, UP, ಹರಿಯಾಣದ 15 ಜಿಲ್ಲೆಗಳಲ್ಲಿ ಇಂಟರ್ನೆಟ್ ಸ್ತಬ್ಧ ಆಗಿದೆ. ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಯಾವ ರೀತಿಯಲ್ಲಿ 4 ಗಡಿಗಳಲ್ಲಿ ಕಟ್ಟೆಚ್ಚರ ವಹಿಸಲಾಗಿದೆ ಅನ್ನೋದನ್ನ, ಯಾವುದೇ ಕಾರಣಕ್ಕೂ ಕೂಡ ಪ್ರತಿಭಟನಾಕಾರರು ದೆಹಲಿಯನ್ನ ಪ್ರವೇಶಿಸಬಾರದು ಅನ್ನುವಂತಹ ದೃಷ್ಟಿಯಿಂದ ಭಾರಿ ಎಚ್ಚರಿಕೆ. ರೈತರ ಡೆಲ್ಲಿ ಮಾರ್ಚ್ಗೆ ಇವತ್ತು ಎರಡನೇ ದಿನ. ನಾವು ಇದ್ದೇವೆ ಸಿಂಗು ಬಾರ್ಡರ್ ಅಲ್ಲಿ, ಅಂದ್ರೆ ಹರಿಯಾಣ ಮತ್ತೆ ದೆಹಲಿಯನ್ನ ಭೇದಿಸುವಂತ, ಅಂದ್ರೆ ಈ ಮಾರ್ಗವಾಗಿ ಹೋಗುವಂತಹ ಗಡಿಯಲ್ಲಿ ನಾವಿದ್ದೇವೆ. ಅತ್ತ ಕಡೆ ಹರಿಯಾಣ, ಇತ್ತ ಕಡೆ ದೆಹಲಿ ಅಂತ. ಸೊ ಈಗ ನಿಮ್ಗೆ ಹರಿಯಾಣದ ಒಂದು ಫೇಸ್ ತೋರಿಸ್ತೀನಿ, ಎಲ್ಲಿವರೆಗೂ ಬರಬಹುದು ಜನ ಅನ್ನುವಂಥದ್ದು. ಅಂದ್ರೆ ನಿನ್ನೆಗಿಂತಲೂ ಕೂಡ ಇವತ್ತು ಎರಡನೇ ದಿನ ಬಹಳಷ್ಟು ಭದ್ರತೆಗಳನ್ನ ಜಾಸ್ತಿ ಮಾಡ್ಕೊಂಡಿದ್ದಾರೆ ಪೊಲೀಸರು. ಒಂದು ಕಡೆ ಹರಿಯಾಣದ ಭಾಗದಲ್ಲೂ ಕೂಡ ಬ್ಯಾರಿಕೇಡಿಂಗ್ ಇನ್ನೊಂದು ಹಂತದಲ್ಲಿ ಹಾಕಿಕೊಂಡಿರುವಂತದ್ದು, ಅಲ್ಲಿಗೆ ಬಂದು ಅಲ್ಲಿಗೆ ತಡೆಯಬಹುದು ಅನ್ನುವಂತ ನಿಟ್ಟಿನಲ್ಲಿ. ಅದಕ್ಕೆ ಮುಂದೆ ಹೋದ್ರೆ ಇನ್ನೊಂದು ಫ್ಲೈಓವರ್ ಸಿಗುತ್ತೆ, ಅಲ್ಲೂ ಕೂಡ ಬ್ಯಾರಿಕೇಡಿಂಗ್ ವ್ಯವಸ್ಥೆಗಳನ್ನ ಮಾಡ್ಕೊಂಡಿದ್ದಾರೆ. ಅದಾದ ನಂತರ ಏನು ದೆಹಲಿ ಒಳಗಡೆ ಪ್ರವೇಶ ಪಡಿತೀವಿ, ಆಗ ಶುರುವಾಗುತ್ತೆ ಈ ಲೇಯರ್ಗಳಲ್ಲಿ ಭದ್ರತೆಯನ್ನ ಮಾಡಿರುವಂತಹ ವಿಚಾರ. ಈಗ ನಾವು ಇಲ್ಲಿ ಏನು ಸಿಮೆಂಟ್ ಬ್ಲಾಕ್ಸ್ ಅಂತ ನಾವೇನ್ ಹೇಳ್ತೀವಿ, ಇದು ದೊಡ್ಡ ಮಟ್ಟದಲ್ಲಿ ಹಾಕಿರುವಂತದ್ದು. ಅಂದ್ರೆ ಜೊತೆಗೆ ಕಾಂಕ್ರೀಟ್ ಅನ್ನು ಕೂಡ ಸುರಿದಿದ್ದಾರೆ. ಯಾಕೆಂದ್ರೆ ಪ್ರತಿಭಟನಾಕಾರರು ಸಂಖ್ಯೆಯಲ್ಲಿ ಬೃಹತ್ ಪ್ರಮಾಣದಲ್ಲಿ ಬರ್ತಾರೆ, ಅದರ ಜೊತೆಯಲ್ಲೇ ಟ್ರಾಕ್ಟರ್ಗಳು ಮೂಲಕ ಬರುವಂತದ್ದು. ಅವ್ರಿಗೆ ಈಗ ಕರೆ ಕೊಟ್ಟಿರುವಂತದ್ದು ಕೂಡ ಅದೇ. ನಿನ್ನೆ ತನಕ ಈ ರಸ್ತೆಯಲ್ಲಿ ಒಂದು ಕಡೆ ಈ ಕಡೆ ಇರ್ಬೋದು, ಇನ್ನೊಂದು ಭಾಗದ ರಸ್ತೆ ಇರ್ಬೋದು, ಒಂದು ವಾಹನ ಚಲಿಸುವಂತ, ಅಂದ್ರೆ ಒಂದು ಪಥ ಅವಕಾಶ ಮಾಡಿಕೊಟ್ಟಿದ್ರು ವಾಹನಗಳ ಚಲಾವಣೆಗೆ ಈ ಫ್ಲೈಓವರ್ ಮೇಲೆ. ಆದ್ರೆ ಇವತ್ತು ಅದು ಕೂಡ ಬಂದ್ ಮಾಡಿರುವಂತದ್ದು ಬಹಳ ಮುಖ್ಯವಾಗಿ ಕಾಣಿಸ್ತಾ ಇರುವಂತದ್ದು. ನಿನ್ನೆ ಪೂರ್ತಿಯಾಗಿ ಅಂದ್ರೆ ಈ ಲೈನ್ ಅಲ್ಲಿ ಒಂದು ಕಡೆ ಹೋಗ್ಲಿಕ್ಕೆ ಅವಕಾಶ ಇತ್ತು, ಆ ಕಡೆಯಿಂದ ಬರ್ಲಿಕ್ಕೂ ಕೂಡ ಅವಕಾಶ ಮಾಡಿಕೊಟ್ಟಿದ್ರು. ಆದ್ರೆ ಅದು ಇವತ್ತು ಅಂದ್ರೆ ಪ್ರತಿಭಟನೆಯ ಸ್ವರೂಪ ದೊಡ್ಡ ಮಟ್ಟದಲ್ಲಿ ಪಡ್ಕೊಳ್ತಾ ಇದೆ. ನಿನ್ನೆ ಆದಂತಹ ಘಟನೆಗಳನ್ನ ನೋಡಿದಂತ ಸಂದರ್ಭದಲ್ಲೂ ಕೂಡ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.